ಗಂಡನನ್ನು ಬಿಟ್ಟ ಆಂಟಿ ಮಟ್ಯಾಶ್, ಅಕ್ರಮ ಸಂಬಂಧಕ್ಕೆ ಬಿತ್ತು ಹೆಣ. ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವ ಉತ್ತರ ಕನ್ನಡ ಜಿಲ್ಲೆ. ಈ ಉತ್ತರ ಕನ್ನಡ ಜಿಲ್ಲೆಯ ಮಡಿಲಲ್ಲಿರುವ ಯಲ್ಲಾಪುರ. ಈ ಯಲ್ಲಾಪುರದಲ್ಲಿ ಅಕ್ರಮ ಸಂಬಂಧಕ್ಕೆ ನಡೆದಿರುವ ಒಂದು ಘಟನೆ ಇಡೀ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದೆ. 10 ವರ್ಷಗಳ ಪ್ರೀತಿ, ಪ್ರೇಮ, ಪ್ರಣಯ. ಆದ್ರೆ ಕೊನೆಗೆ ಸಿಕ್ಕ ಪ್ರತಿಫಲ ಮಾತ್ರ ಸಾವು. ಅಷ್ಟಕ್ಕೂ ಅಲ್ಲಿ ನಡೆದದ್ದಾದ್ರೂ ಏನು? ಯಾಕೆ ಪ್ರೀತಿಸಿದ ಮಹಿಳೆಯನ್ನ ಮುಸ್ಲಿಂ ಯುವಕ ಬರ್ಬರವಾಗಿ ಹತ್ಯೆಗೈದ? ಇದರ ಫುಲ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ವಿಡಿಯೋ ಕೊನೆವರೆಗೂ ನೋಡಿ. ರಂಜಿತಾ 12 ವರ್ಷಗಳ ಹಿಂದೆ ಆಕೆಯನ್ನ ಸೊಲ್ಲಾಪುರದ ಸಚಿನ್ ಕಾಟೇರ ಅನ್ನುವವರಿಗೆ ಮದುವೆ ಮಾಡಿಕೊಡಲಾಗಿತ್ತು. ಇಬ್ಬರದ್ದು ಸುಖ ಸಂಸಾರ. ದಾಂಪತ್ಯಕ್ಕೆ ಸಾಕ್ಷಿಯಾಗಿ 5 ವರ್ಷದ ಮಗುವಿದೆ. ಆದ್ರೆ ಇಬ್ಬರ ಮಧ್ಯೆ ಮನಸ್ತಾಪ ಉಂಟಾಗಿ ರಂಜಿತಾ ಗಂಡನಿಂದ ದೂರಾಗಿ ಅಕ್ಕನ ಮನೆ ಯಲ್ಲಾಪುರದಲ್ಲಿ ಬಂದು ವಾಸವಾಗಿದ್ಲು. ಅಷ್ಟೇ ಅಲ್ಲದೆ ಪತಿಯಿಂದ ವಿಚ್ಛೇದನ ಪಡೆದಿದ್ಲು. ಜೀವನೋಪಾಯಕ್ಕಾಗಿ ಬಿಸಿಯೂಟದ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ಲು. ಎಳೆದಿರುವ ಭರವಸೆಗೆ ಮರುಜೀವ ತುಂಬುತ್ತಿರೋ ಅಂಬಿಗನ ಕಾಣುತ್ತಿವೆ. ಒಬ್ಬಂಟಿಯಾಗಿದ್ದ ರಂಜಿತಾ ಬಾಳಲ್ಲಿ ಎಂಟ್ರಿ ಕೊಟ್ಟವನೇ ಈ ರಫೀಕ್. ಇವರಿಬ್ಬರ ಸಂಬಂಧ ಇವತ್ತು ನೆನ್ನೆಯದಲ್ಲ. ರಫೀಕ್ ಮತ್ತು ರಂಜಿತಾ ಒಟ್ಟಿಗೆ ಓದಿದವರು. ರಂಜಿತಾ ವಿವಾಹ ವಿಚ್ಛೇದನ ಪಡೆದ ನಂತರ ರಫೀಕ್ ರಂಜಿತಾಗೆ ಮತ್ತಷ್ಟು ಹತ್ತಿರವಾಗಿದ್ದ. ಸಹಪಾಠಿಗಳಾಗಿದ್ರಿಂದ ಸಹಜವಾಗಿಯೇ ಆತ್ಮೀಯತೆ ಬೆಳೆದಿತ್ತು. ಕಳೆದ 16 ವರ್ಷಗಳಿಂದ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧವಿತ್ತು ಅನ್ನೋದು ಸಾರ್ವಜನಿಕವಾಗಿ ಕೇಳಿ ಬರುತ್ತಿರುವ ಮಾತು. ದಡವಿರದ ಕಡಲಿನಲ್ಲಿ ಬುಡವಿರದ ಹಡಗುಗಳು ಗುರಿಯಿರದೆ ನೆಲೆ ಸಿಗದೆ ಮುಳುಗುತ್ತಿವೆ. 10 ವರ್ಷಗಳ ಕಾಲ ಜೊತೆಗಿದ್ದ ವ್ಯಕ್ತಿ ಕೊಲೆಗಡುಕನಾಗಿ ಬದಲಾಗಿತ್ತು ಯಾಕೆ? ರಂಜಿತಾಳನ್ನ ಈ ರಫೀಕ್ ಕೊಲೆ ಮಾಡಲು ಬಲವಾದ ಕಾರಣವೇನು? ಹಾಡು ಹಗಲೇ ಒಂಟಿ ಮಹಿಳೆಯ ಕೊಲೆ ಯಲ್ಲಾಪುರದ ಜನತೆಯನ್ನ ಬೆಚ್ಚಿ ಬೀಳಿಸಿದೆ. ರಫೀಕ್ ಪ್ರೀತಿ ಅತಿರೇಕಕ್ಕೆ ಹೋಗಿದ್ದು ಆಕೆಯನ್ನ ಮದುವೆಯಾಗುವಂತ ಪೀಡಿಸ್ತಾ ಇದ್ದ ಎನ್ನಲಾಗ್ತಾ ಇದೆ. ಆದ್ರೆ ರಂಜಿತಾ ತನ್ನ 5 ವರ್ಷದ ಮಗು ಬಿಟ್ಟು ಮದುವೆಯಾಗುವುದಕ್ಕೆ ಒಪ್ಪಿಗೆ ಸೂಚಿಸಿರಲಿಲ್ಲ ಎನ್ನಲಾಗ್ತಿದೆ. ಹೀಗಾಗಿ ಮೃಗವಾಗಿ ಹೋಗಿದ್ದ ರಫೀಕ್ ಪೂರ್ವ ನಿಯೋಜಿತ ಸಂಚೊಂದನ್ನ ರೂಪಿಸಿದ್ದ. ಅದರಂತೆ ಆ ದಿನ ಆಕೆಯೊಂದಿಗೆ ವಾಗ್ವಾದಕ್ಕಿಳಿದಿದ್ದ. ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ರಫೀಕ್ ತನ್ನ ಬಳಿ ತಂದಿದ್ದ ಚಾಕುವಿನಿಂದ ನೇರವಾಗಿ ರಂಜಿತಾಳ ಕುತ್ತಿಗೆಗೆ ಇರಿದಿದ್ದಾನೆ. ಅಲ್ಲಿಂದ ಪರಾರಿಯಾಗಿದ್ದಾನೆ. ಕುತ್ತಿಗೆ ಇರಿದ ಪರಿಣಾಮ ತೀವ್ರ ರಕ್ತಸ್ರಾವದಿಂದ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದ ರಂಜಿತಾಳನ್ನ ಸ್ಥಳೀಯರು ಗಮನಿಸಿ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ರಂಜಿತಾ ಅಸುನೀಗಿದ್ದಾಳೆ. ರಫೀಕ್ ರಂಜಿತಾಳಿಗೆ ಪರಿಚಿತನಾಗಿದ್ರಿಂದ ಆಕೆ ವಾಸವಿದ್ದಲ್ಲಿಗೆ ಬಂದು ಹೋಗಿ ಮಾಡ್ತಾ ಇದ್ದ. ಆದ್ರೆ ಇದಕ್ಕೆ ರಂಜಿತಾಳ ಅಕ್ಕ ವಿರೋಧಿಸಿದ್ಲು. ಅಷ್ಟೇ ಅಲ್ಲದೆ ಮನೆಗೆ ಬಾರದಂತೆ ತಾಕೀತು ಮಾಡಿದ್ಲು. ಅಕ್ಕನ ಮಾತು ಮೀರಿ ಅವನೊಡನೆ ಸಲುಗೆ ಬೆಳೆಸಿದ್ದು ರಂಜಿತಾಳ ಪ್ರಾಣಕ್ಕೆ ಕುತ್ತು ತಂದಿದೆ. ಅಕ್ರಮ ಸಂಬಂಧದ ಈ ಕರಾಳ ಮುಖ ಎಲ್ಲರ ಮುಂದೆ ಬಯಲಾಗಿದೆ. ಪೊಲೀಸರ ತನಿಖೆಯಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದ ರಫೀಕ್ ಕಾಡಿನ ಮಧ್ಯೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆದ್ರೆ ಇಲ್ಲಿ ಕಾಡುವ ಪ್ರಶ್ನೆ ಒಂದೇ: ರಫೀಕ್ ಕೊಲೆ ಮಾಡೋದಕ್ಕೆ ಕಾರಣವಾದ್ರೂ ಏನು? ಹಣಕಾಸಿನ ವಿಚಾರವ? ರಂಜಿತಾ ಬೇರೆಯವರ ಜೊತೆ ಮಾತನಾಡುತ್ತಿದ್ಲು ಅನ್ನುವ ಅನುಮಾನವ? ಅಥವಾ ಈ ಸಂಬಂಧದಿಂದ ರಫೀಕ್ಗೆ ಹೊರಬರಲು ಇಷ್ಟ ಇರಲಿಲ್ವಾ? ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ವೈಯಕ್ತಿಕ ದ್ವೇಷ ಮತ್ತು ಅಕ್ರಮ ಸಂಬಂಧದ ಹತಾಶೆಯಿಂದ ನಡೆದ ಕೊಲೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಬಾಳಿ ಬದುಕಬೇಕಿದ್ದ ರಂಜಿತಾ ಅಕ್ರಮ ಸಂಬಂಧಕ್ಕೆ ಬಲಿಯಾದ್ರೆ ರಂಜಿತಾಳ ಮಗು ಅಮ್ಮನನ್ನ ಕಳೆದುಕೊಂಡು ಅನಾಥವಾಗಿದೆ.
ದಡವಿರದ ಕಡಲಿನಲಿ ಬುಡವಿರದ ಹಡಗುಗಳು ಗುರಿ ಇರದೆ ನೆಲೆ ಸಿಗದೆ ಮುಳುಗುತ್ತಿವೆ. ಇವತ್ತು ದಿನಾಂಕ 3/1/2026 ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಅಟ್ರಾಸಿಟಿ ಆಕ್ಟ್ ಜೊತೆಗೆ ಒಂದು ಮರ್ಡರ್ ಕೇಸ್ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಕುಮಾರಿ ಅಕ್ಷತಾ ಎನ್ನುವರು 28 ವಯಸ್ಸವರು ಒಂದು ಕಂಪ್ಲೇಂಟ್ ನೀಡಿರುತ್ತಾರೆ. ಈ ಕಂಪ್ಲೇಂಟ್ ಅಲ್ಲಿ ಏನ್ ಹೇಳಿರ್ತಾರೆ ಅಂದ್ರೆ, ಅವರ ಅಕ್ಕರಾದ ರಂಜಿತಾ ಅನ್ನೋರು 30 ವರ್ಷ, ಅವರು ಅಡಿಗೆ ಸಹಾಯಕ್ಕಾಗಿ ರಾಂಪುರ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರು 12 ವರ್ಷದ ಹಿಂದೆ ಸಚಿನ್ ಕಟಾರೆ ಅವರ ಜೊತೆ ಮದುವೆ ಆಗಿ ಒಂದು 10 ವಯಸ್ಸಿನ ಮಗ ಇರ್ತಾರೆ. ಇವರು ಕಳೆದ 4-5 ವರ್ಷಗಳಿಂದ ಅವರ ಗಂಡ ಜೊತೆ ಬೇರೆ ಆಗಿ ಇಲ್ಲಿ ಯಲ್ಲಾಪುರ ಆಶ್ರಯ ಕಾಲನಿಯ ಕಾಳಮ್ಮ ನಗರದಲ್ಲಿ ವಾಸವಾಗಿರ್ತಾರೆ. ಇವರಿಗೆ ಕಳೆದ ಕೆಲವು ತಿಂಗಳಿಂದ ರಫೀಕ್ ಅನ್ನೋರು ಸಂಪರ್ಕ ಆಗಿರುತ್ತೆ. ರಫೀಕ್ ಅನ್ನೋರು ಇವರ ಕ್ಲಾಸ್ಮೇಟ್ ಆಗಿರ್ತಾರೆ. ಇವರ ಜೊತೆ ಮಾತಾಡ್ತಾ ಇರ್ತಾರೆ. ಈ ಸಮಯದಲ್ಲಿ ರಂಜಿತಾರವರು ಇವರ ಜೊತೆಗೆ ಸಂಪರ್ಕವನ್ನು ನಿಲ್ಲಿಸಿರ್ತಾರೆ. ಇದರಿಂದಾಗಿ ಈ ದ್ವೇಷವನ್ನು ರಫೀಕ್ ಅವರ ಮನಸ್ಸಲ್ಲಿ ಇಟ್ಕೊಂಡು ಇವರು ಇವತ್ತಿನ ದಿವಸ ಮಧ್ಯಾಹ್ನ ಒಂದು 2 ಗಂಟೆಗೆ ಆಕೆ ರಂಜಿತಾ ಅವರವರು ಮನೆಗೆ ಕೆಲಸ ಮುಗಿಸ್ಕೊಂಡು ಮನೆ ಬರುವ ದಾರಿಯಲ್ಲಿ ಮನೆಯ ಹತ್ತಿರ ಕಾಳಮ್ಮ ನಗರ ಹತ್ತಿರದಲ್ಲಿ ಇವರು ಒಂದು ಹರಿತವಾದ ಆಯುಧವನ್ನು ಇಟ್ಕೊಂಡು ಇವರ ಕತ್ತಿಗೆ ಗಾಯ ಮಾಡಿರ್ತಾರೆ. ಇಮಿಡಿಯೇಟ್ಲಿ ಇವರ ಅಣ್ಣನವರು ಮತ್ತೆ ಅವ್ರ ನಾದ್ನಿ ಮತ್ತೆ ಇವರೆಲ್ಲ ಅಟೆಂಡ್ ಮಾಡಿ ಅವ್ರಿಗೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಸೇರಿಸಿರ್ತಾರೆ. ಅವರ ರೆಫರ್ ಆಗಿ ಹುಬ್ಳಿ ಕಿಮ್ಸ್ಗೆ ಅಡ್ಮಿಟ್ ಆಗಿರ್ತಾರೆ. ಅಲ್ಲಿ ಅವರು ತೀರ್ಕೊಂಡು ಇರ್ತಾರೆ. ಇದರಿಂದ ಆಮೇಲೆ ರಫೀಕ್ ಅನ್ನೋರು ಇಮಾಮ್ ಸಾಬ್ ಅವರು ಅಲ್ಲಿಂದ ಜಾಗದಿಂದ ಪರಾರಿಯಾಗಿರ್ತಾರೆ. ಇವಾಗಲೇ ನಾವು ಸ್ಪೆಷಲ್ ಆಗಿ 4 ತಂಡಗಳನ್ನ ರಚನೆ ಮಾಡಿದ್ದೀವಿ. 2 DSP ತಂಡದಲ್ಲಿ 2 DSP ಅವರು, 4 ಇನ್ಸ್ಪೆಕ್ಟರ್ಸ್ ಪ್ಲಸ್ 7 PSIಗಳು ಈ ರಫೀಕ್ ಅನ್ನೋ ಪತ್ತೆ ಹಚ್ಚದಲ್ಲಿ ಕಾರ್ಯಾಚರಣೆಯಲ್ಲಿ ಇದಾರೆ. ಸುತ್ತಮುತ್ತ ಕಾಡಲ್ಲಿ ಇರ್ಬೋದು, ಮತ್ತೆ ಎಲ್ಲೇ ಹೋಗಿದ್ರು ಲಾಡ್ಜ್ ಇರ್ಬೋದು, ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಚೆಕ್ ಪೋಸ್ಟ್ ಎಲ್ಲ ಹಾಕಿ ಮತ್ತೆ ಎಲ್ಲ ಬೀಟ್ ಸಿಬ್ಬಂದಿಗಳಿಗೆ ಅವ್ರ ಫೋಟೋಗ್ರಾಫ್ ಕೊಟ್ಟು ಕೂಡ ಇವ್ರನ್ನ ನಾವು ಟ್ರೇಸ್ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ನಾವು ಇಲ್ಲಿ ಯಲ್ಲಾಪುರದಲ್ಲಿ ಇದ್ರ ಸಂಬಂಧಪಟ್ಟಂಗೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದ್ರಲ್ಲಿ ನಮ್ಗೆ ಈಗಾಗಲೇ 4 KSRP ಪ್ಲಟೂನ್ಗಳು ಮತ್ತು 5 DR ಪಾರ್ಟಿಗಳು ಮತ್ತು ಡಿಸ್ಟ್ರಿಕ್ಟ್ ಇಂದ ಎಲ್ಲ ಆಫೀಸರ್ಸ್ ಮೆನ್ನು ಕೂಡ ಇಲ್ಲಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಯಾವುದೇ ತರ ಇತರ ಘಟನೆ ಆಗದಿರೋ ನಾವು ಶಾಂತಿಯನ್ನು ಕಾಪಾಡ್ತೀವಿ. ಇದ್ರ ಜೊತೆಗೆ ನಾವು ಅಕ್ಯೂಸ್ಡ್ ಅನ್ನ ಬೇಗನೆ ನಾವು ಪತ್ತೆ ಹಚ್ಚೋದಕ್ಕೆ ಕಾರ್ಯವನ್ನು ಕೈಗೊಳ್ತಾ ಇದ್ದೀವಿ.